ಸರ್ ಈ ಮೂಗು ಸುರೇಶ್ ಅಂದ್ರೆ ಏನ್ ಸರ್? ನೀವು ಮೂಗು ಉದ್ದ ಇದೆ ಅಂತ ಮೂಗು ಸುರೇಶ್ ಅಂತ ಹೆಸರು ಬಂದಿದ್ದಾ? ಹೀಗೆ? ಈಗ ನೋಡಿ ಸಾಮಾನ್ಯವಾಗಿ ಆ, ಎಲ್ಲ ಚಟುವಟಿಕೆಯಲ್ಲಿ ಸಾಕಷ್ಟು ಜನಗಳು ಭಾಗಿಯಾಗ್ತಾರೆ. ಭಾಗಿಯಾದಾಗ ಅಲ್ಲಿ ಒಂದೇ ಹೆಸರಿನವರು 4-5 ಜನ ಇರ್ತಾರೆ. ಅವಾಗ ಏನು ಮಾಡಬೇಕು? ಅವರ ಆಕೃತಿ ನೋಡಿ ಈ ಥರ ಇದಾರಲ್ಲ ಅವ್ರನ್ನ ಕರೀರಿ ಅಂತಾರೆ. ಇಲ್ಲ ಅವರು ಸಣ್ಣಗಿರ್ಬೋದು, ಉದ್ದಕ್ಕಿರ್ಬೋದು, ದಪ್ಪ ಇರ್ಬೋದು ಅದೆಲ್ಲವನ್ನು ನೋಡಿ ಇಲ್ಲ ಅಂತಂದರೆ ಅವ್ರ ಊರ ಹೆಸರು ಹೇಳ್ತಾರೆ. ಈ ಥರದ್ದು ಏನೋ ಇರುತ್ತೆ. ಅದಕ್ಕೆ ನೋಡಿದ್ರು ಇವ್ರಿಗೆ ಸುರೇಶ್ ಅಂದರೆ 3-4 ಜನ ತಿರುಗೋರು. ಅದು ಮೂಗುದ್ದ ಇದೆಯಲ್ಲ ಸುರೇಶು, ಅವ್ರನ್ನ ಕರ್ಕೊಂಬನ್ನಿ ಅನ್ನೋರು. ಆಮೇಲೆ ಆ ಮೂಗುದ್ದ ಅಂತ ಹೋಗಿ ಕೊನೆಗೆ ಮೂಗಾಯಿತು. ಕೆಲವರು ಬಾಯಿ ತಪ್ಪಿ ಮೂಗ್ ಅಂತ ಅನ್ನೋದು ಬದಲು ಮೂಗ ಅಂತಾರೋ ಅಂತ ಅನ್ನೋದು ಉಂಟು ಬಾಯಿ ತಪ್ಪಿ. ಕೆಲವೊಂದು ಸರಿ ಮೂಗೂರು ಸುಂದರಮ್ಮ ನೆನೆಸ್ಕೊಂಬಿಟ್ಟು ಮೂಗೂರು ಸುಂದರಮ್ಮ ಅಂತ ಅನ್ನೋದು ಅವ್ರ ಹೆಸರು ನಮ್ಗೆ ಹೇಳೋರು. ಇಲ್ಲ ಮೂಗೂರು ಸುರೇಶ್ ಅನ್ನೋರು. ಈ ಥರದ್ದೆಲ್ಲ ಆಗಿ ಗೊಂದಲ ಸೃಷ್ಟಿಯಾಗಿ ಕೊನೆಗೆ ಮೂಗ್ ಸುರೇಶ್ ಅಂತ ಉಳ್ಕೊಂತು. ಪಾಪ್ಯುಲರ್ ಆಗೋಯ್ತು. ಮೊದಲು ಮುಜುಗರ ಆಗ್ತಿತ್ತು. ನಂತರ ಪರವಾಗಿಲ್ಲಪ್ಪ ಇದು ಮೂಗು ನನ್ನ ಜೊತೆಗೆ ಸೇರಿದ್ರಿಂದ ನನಗೆ ಅದೃಷ್ಟ ಕುಲಾಯಿಸಿದೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಈಗ ಈ ಮೂಗುನ ಡಿಫ್ರೆಂಟ್ ಆಗಿ ಹೇಳ್ದಾಗ ನಿಮ್ಗೇನ್ ಕೋಪ ಬರ್ತಾ ಇತ್ತಾ? ಅಥವಾ ಹೇಗೆ? ಕೋಪ ಬರ್ತಿರ್ಲಿಲ್ಲ. ಸರಿಪಡಿಸಿದೆ. ಏನಪ್ಪ ನಮ್ಮ ಹೆಸರು ಹಾಳು ಮಾಡ್ತಾರಲ್ಲಪ್ಪ ಬೇರೆ ಬೇರೆ ಥರ ಹೇಳಿದಾಗ. ಮೂಗ ಅಂದಾಗ, ಸ್ವಾಮಿ ನಾನು ಮೂಗ ಅಲ್ಲ ಮಾತು ಬರುತ್ತೆ ಅಂತಿದ್ದೆ. ಮೂಗೂರು ಮೂಗೂರು ಸುರೇಶ್ ಅಂದಾಗ, ನೀವು ಮೂಗೂರು ಸುಂದರ್ ರಿಲೇಟಿವ್ ಅಂದ್ರೆ, ಖಂಡಿತ ಇಲ್ಲ. ನಮ್ಮಪ್ಪ ಹೊಳೆನರಸೀಪುರದ ಹತ್ರ ಮಾರ್ಗೊಂಡನಹಳ್ಳಿ ಅಂತ ಒಂದು ಊರಿದೆ. ಆ ಊರು ನಮ್ಮದು. ಮೂಗ್ ಸುರೇಶ್ ಅಂದ್ಬಿಟ್ಟು ಎಲ್ಲ ನಿರ್ದೇಶಕರು ಅವರು ಕರಿತಾ ಅದು ಮೂಗಿಗೆ ಬಂದು ಸೇರ್ಕೊಂಡಿದೆ ಅಷ್ಟೇ ಬಿಟ್ಟರೆ ಅದು ಬೇರೆ ಏನಿಲ್ಲ. ಮೂಗೂರು ಅಂತ ಅಂದ್ಬಿಟ್ಟು ಮೂಗ್ ಸುರೇಶ್ ಅಂತ ಹೇಳಿ ಅಂತ ನಾನು ಸರಿಪಡಿಸಿದೆ. ಅದರಲ್ಲಿ ನಾವು ಕೋಪ ಮಾಡ್ಕೊಳ್ಳೋದೇನಿದೆ? ನಮ್ಮ ಬಗ್ಗೆ ಏನೋ ಇನ್ನು ಆ ಆ ವಿಶ್ಲೇಷಣೆ ಕೊಡುವಂಥದ್ದು, ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಅವಕಾಶ ಸಿಗುತ್ತಲ್ಲ, ಹೇಳ್ಬಿಡೋದು. ಈಗ ಸಿಗಲಿಲ್ಲ ಅಂದರೆ ಹೇಳೋದು. ಅವ್ರು ಮೂಗೂರು ಸುಂದರ್ ಅಂತಲೇ ಇಟ್ಕೊಂಡಿರ್ತಾರೆ. ಮೂಗೂರು ಸುರೇಶ್ ಅಂತಲೇ ಹೇಳ್ತಾ ಇರ್ತಾರೆ. ಸುಮ್ಮನೆ ಆಗ್ಬಿಡೋದು ಅಷ್ಟೇ. ಎಷ್ಟು ಸರಿ ಹೇಳೋದು? ಸುಮ್ಮನೆ ಆಗೋದಷ್ಟೇ. ಸರ್ ಈಗ ಹೊಳೆನರಸೀಪುರದ ಹತ್ರ ಮಾರ್ಗೋಡ್ನಹಳ್ಳಿನಲ್ಲಿ ಹುಡ್ತೀರಾ. ಬೆಂಗಳೂರಿನ ಪಯಣ ಹೇಗೆ ಸರ್ ನಿಮ್ದು? ನಾನು ಪ್ರಾರಂಭದ ದಿನಗಳಲ್ಲಿ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು ದಾಟಿ ನಮ್ಮಪ್ಪ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಟ್ರಾನ್ಸ್ಫರ್ ಆದಂಗೆ ಅಲ್ಲೆಲ್ಲ ಹೋಗಿ, ಅಲ್ಲೂ ಕೂಡ ಅಲ್ಪ ಸ್ವಲ್ಪ ಕಲೆಗಳಲ್ಲಿ ವಾರ್ಷಿಕೋತ್ಸವದಲ್ಲೆಲ್ಲ ಭಾಗವಹಿಸಿದೆ. ಆಸಕ್ತಿ ಇತ್ತು. ನಂತರ ಬೆಂಗಳೂರಿಗೆ ಬಂದ ತಕ್ಷಣ ಕಾಲೇಜಿಗೆ ಸೇರಿ, ಕಾಲೇಜ್ ಆದಮೇಲೆ ಇಲ್ಲಿ ಜೀವನ್ ಭೀಮಾನಗರ ಅಂತ ಒಂದು ಪ್ಲೇಸು, ಅಲ್ಲಿ ಕ್ವಾರ್ಟರ್ಸ್ನಲ್ಲಿ ಅಲ್ಲಿ ಎಲ್ಲ ಹುಡುಗರುಗಳೆಲ್ಲ ವರ್ಷಕ್ಕೊಂದು 2 ಸರಿ ನಾಟಕಗಳು ಅದೆಲ್ಲ ಮಾಡ್ತಿರೋ ಅವ್ರ ಜೊತೆ ಸೇರಿಕೊಂಡು